ನನಗೆ ಕೆಲವು ಪ್ರಶ್ನೆಗಳಿಗೆ ಸಮಾಧಾನ ಹೇಳಬೇಕಾಗಿದೆ. ಯಾವಾಗಲೂ ಜಸ್ಟ್ ಆಸ್ಕಿಂಗ್ ಅಂತ ನಾನು ಒಬ್ಬನೇ ಯಾಕೆ ಮಾಡಿದ್ದು? ನಿಮ್ ಜಸ್ಟ್ ಆಸ್ಕಿಂಗ್ ಆನ್ಸರ್ ಕೊಡ್ಬೇಕಲ್ವಾ? ಬೇಜಾನ್ ಟೈಮ್ ಇದೆ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಏನ್ ಹೇಳಿ, ಪ್ರಶ್ನೆಗೆ ಉತ್ತರ ಬೇಕಾಗಿಲ್ವಾ? ನಮಸ್ಕಾರ ಮಾಧ್ಯಮ ಮಿತ್ರರೇ, ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ನೀಡಿರುವ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ವಿಚಾರಣೆಗಳನ್ನು ಹಂಚಿಕೊಳ್ಳಬೇಕಾಗಿದೆ. ದಿನಾಂಕ 17-11-19 ಪತ್ರಿಕಾಗೋಷ್ಠಿಯಲ್ಲಿ ಭೇಟಿಯಾಗಿಕೊಡಿ. ಬ್ರಾಕೆಟ್ ಅಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಏನ್ ಪ್ರಾಬ್ಲಮ್ ಇದ್ರಲ್ಲಿ ನಿಮಗೆ? ನೀವಲ್ಲ ತಾನೆ ನಿಮ್ ಕೇಳಿಲ್ಲ ನಾನು. ಮಾರ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತು. ಯಾರು ನೋಡಿ, ನೀವು ಪ್ರಶ್ನೆ ನಿಮ್ಗೆ ಯಾಕೆ ಕರೆಕ್ಟ್ ಆಗಿದೆ? ಮಾಧ್ಯಮ ಮಿತ್ರರೇ ಅಂತ ಹೇಳಿದ್ರೆ ಅದ್ ನೀವಲ್ವಾ? ಅಲ್ಲ, ಯಾವುದು? ಹೌದು 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 ಹೌದು, ನಾನೇ ಅದಕ್ಕೆ ಬಂದಿರೋದು ನಾನಿಲ್ಲಿ. ಕೆಲವರು ಇದ್ದಾರೆ, ಅದು ಮಾಧ್ಯಮಗಳಿವೆ, ಹೇಳಕ್ ಬಿಡ್ರಿ. ಹಿಂಗೆ ಪ್ರಶ್ನೆ ಕೇಳಿದ್ಮೇಲೆ ಉತ್ತರಕ್ಕೆ ಕಾಯ್ಬೇಕು. ಪ್ರಶ್ನೆ ಕೇಳಾದ್ಮೇಲೆ ಉತ್ತರ ಕಾಯ್ಬೇಕು. ಇವಾಗ ಒಂದು ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡಕ್ ಬಿಡ್ತೀರ? ಮಾತಾಡಕ್ ಬಿಡ್ತಿಲ್ಲಲ್ಲ. ಯಾರು ಹೋಗ್ತಾ ಇಲ್ಲ. ಹೇಳಕ್ ಬಿಡ್ತಿಲ್ವಲ್ರಿ? ನಾನಿವಾಗ ಮಾತು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮುಗಿಸೋದಕ್ಕೆ ಸರಿ. ನೀವು ಹತ್ಕೊಂಡು ಆನ್ಸರ್ ನಾನು ಕೊಡಲ್ಲ, ನನಗೆ ಗೊತ್ತಿರೋ ಆನ್ಸರೇ ನಾನು ಕೊಡೋದು ಅಲ್ವಾ? ನೀವು ಏನೇನೋ ಹೇಳಿದ್ರಿ ಅಂತ ಹೇಳಂಗಿಲ್ಲ. ನಾವು ಉತ್ತರ ಕೊಡ್ತೀವಿ, ಕೇಳಿಸ್ಕೊಳ್ಳಿ. ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ. ನೀವು ಜಗಳ ಆಡಕ್ ಬಂದಿದ್ರೆ ನಾನ್ ರೆಡಿ ಇಲ್ಲ. ನೋಡಿ, 2 ಥರದ ರಿಪೋರ್ಟ್ ಬರುತ್ತೆ ಮಾಧ್ಯಮಗಳಲ್ಲಿ. ನಾನು ಒಂದು 4 ದಶಕಗಳಿಂದ ನಾನು ಭಾರತ ದೇಶದ ಎಲ್ಲಾ ಭಾಷೆಯ ಮಾಧ್ಯಮಗಳ ಜೊತೆನೂ ಇದ್ದೀನಿ. ಮಾರಿಕೊಂಡ ಮಾಧ್ಯಮ ಅನ್ನೋದು ಲೇವಡಿ ಮಾತ್ರ ಅಲ್ಲ, ನನ್ನ ನೋವು, ನನ್ನ ಆತಂಕ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಗೆಳೆಯರಿದ್ದಾರೆ, ನನಗೆ ಫೋನ್ ಮಾಡ್ತಾರೆ, ಪ್ರಕಾಶ್ ನಿಮ್ಮ ಬಗ್ಗೆ ಬರೆಯೋಕ್ಕಾಗಲ್ಲ, ನಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಲೀಕರು ಬರೆಯೋಕ್ ಬಿಡಲ್ಲ. ನನಗೆ ಅರ್ಥ ಆಗುತ್ತೆ. ಇದು ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. ಇವತ್ತು ಯಾವ ಮಾಧ್ಯಮ ತೆಗೆದ್ರು ಯಾರಿಗೆ ಸೇರಿತ್ತು ಅಂತ ಗೊತ್ತಾಗುವಂತ ಆಗಿದೆ. ಅವ್ರುಗಳು ನನ್ನ ಮೇಲೆ ಮಾಡೋ ಹಲ್ಲೆ ಗೊತ್ತಿದೆ. ಇವಾಗ ಈ ಕೇಸ್ನಲ್ಲಿ ಕೆಲವು ಕಡೆ ಒಂದು ರಿಪೋರ್ಟ್ ಬರುತ್ತೆ, ಕೆಲವು ಕಡೆ ಇದನ್ನ ಇನ್ನೊಂದು ತರ ಕೇಳ್ತಾರೆ. ಪ್ರಕಾಶ್ ರೈ ಅವರು ಚಿನ್ನಯ್ಯ ಹೀಗೆ ಹೇಳಿದ್ದಾರೆ, ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ. 200 ಕೋಟಿ ಬುರ್ಡೆ ಗ್ಯಾಂಗಲ್ಗೆ ಎಷ್ಟು ತಿಂದಿರ್ಬೇಕು ಇವನು ಹಿಂದೂ ವಿರೋಧಿ ಇರೋದಿಲ್ಲ, ಅದು ಮಾಧ್ಯಮ ಅಲ್ಲ ನನಗೆ. ಅದು ಅದ್ರ ಹಿಂದೆ ಬೇರೆ ಹುನ್ನಾರ ಇದೆ. ಆ ಥರ ಪ್ರಶ್ನೆ ಕೇಳಿದ್ರೆ ಅಂಥವ್ರಿಗೂ ಅಂತ ನಿಮಗೆ ಪ್ರೆಸ್ ಕ್ಲಬ್ ನಾನು ಕಳಿಸಿರೋ ಇನ್ವೈಟ್ನಲ್ಲಿ ಈ ಮಾತಿಲ್ಲ. ಆದರೆ ಜಾಲತಾಣದಲ್ಲಿ ಮಾಧ್ಯಮಗಳಿವೆ ಮಾರ್ಕೊಂಡ್ರು. ನಾನು ಜಾಲತಾಣಗಳಲ್ಲಿ ಹಾಕಿದಾಗ ನಾನು ಅಲ್ಲಿ ಹಾಕ್ತೀನಿ ಆ ಕೊಂಕಣ. ಬಟ್ ನಿಮಗೆ ನಾನು ಅಫಿಷಿಯಲ್ ಆಗಿ ಈ ಪ್ರೆಸ್ ಕ್ಲಬ್ನಲ್ಲಿ ಬುಕ್ ಮಾಡಿದಾಗ ಮತ್ತು ಇಲ್ಲಿರುವ ವಾಟ್ಸಪ್ನಲ್ಲಿ ಇಲ್ಲಿರುವ ಮಾಧ್ಯಮಗಳಿಗೆ ಮೆಂಬರ್ಸ್ಗೆ ಕಳಿಸಿದಾಗ ಆ ಮಾತಿಲ್ಲ. ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಅದ್ರ ಬಗ್ಗೆ. ನನಗೆ ಅದ್ರ ಬಗ್ಗೆ ಇಲ್ಲ. ಐ ಹ್ಯಾವ್ ಕಾಲ್ಡ್ ಬಂಧುಗಳೇ, ನನ್ನ ಮಿತ್ರರೇ, ಬಾಂಧವರೇ ಅಂತ ಹೇಳಿದೆ. ಬಟ್ ನಾನು ಜಾಲತಾಣದಲ್ಲಿ ಹೋದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಂಡ ಮಾಧ್ಯಮಗಳಿವೆ, ಅವ್ರಿಗೂ ನಾನು ಉತ್ತರ ಕೊಡಬೇಕಾಗಿದೆ. ಯಾರು ಒಂದು, ಯಾಕಂದ್ರೆ ಇವಾಗ ಅವನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಧರ್ಮಸ್ಥಳ ಪ್ರಕಾರ ನಡೆದಿದೆ, ಅವನು ನನ್ನ ಹೆಸರು ಹೇಳಿದ್ದಾನೆ, ಅದಕ್ಕೆ ನಾನು ಕರೆದಿದ್ದೀನಿ ಪ್ರೆಸ್ ಮೀಟ್. ಯಾಕಂದ್ರೆ ನಾನು ಉತ್ತರಿಸ್ಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ,
ಅದಕ್ಕೆ ಕೊಡಬೇಕು. ಆದರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳು ಇದಿದೆ ಅಂದಾಗ ನಾನು ಉತ್ತರ ಕೊಡಬೇಕಲ್ಲ. ಆಗ ಕೆಲವು ಮಾಧ್ಯಮಗಳು ಜಾಲತಾಣಗಳಲ್ಲಿ ಅದನ್ನು ತಿರುಚಿ ಇವನು ಹಿಂದೂ ವಿರೋಧಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆ ಥರದ ಮಾಧ್ಯಮಗಳಿಗೆ ಉತ್ತರನ ಕೊಡಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ನಲ್ಲಿ ಕಳಿಸಿರೋ ಇನ್ವೈಟ್ನಲ್ಲಿ, ಅಫಿಷಿಯಲ್ ಇನ್ವೈಟ್ನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಇರುವ ನಂಬರ್ಸ್ ಇರುವವರಿಗೆ ನಾನು ನೇರವಾಗಿ ಒಂದು ಮಿತ್ರರೇ ಅಂತಾನೆ ಕಳಿಸ್ತೀನಿ. ಆದರೆ ನನ್ನ ಟ್ವಿಟರ್ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮದವರು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವ್ರಿಗೂ ಹೇಳ್ತೀನಿ, ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರು. ಇದರಲ್ಲಿ ನಿಮ್ಮನ್ನು ವ್ಯಂಗ್ಯ ಮಾಡೋದು, ಲೇವಡಿ ಮಾಡೋದು ಅಲ್ಲ. ಒಂದು ನಿಮಿಷ ಇರಿ, ಒಂದು ನಿಮಿಷ, ಅದನ್ನೇ ಅಲ್ಲ, ಅರ್ಥ ಆಗತ್ತೆ ರೀ ಯಾರು ಏನೇನು ಆಗ್ಬೇಕನ್ನೋದು. ಇರಿ ಇರಿ, ಹಾಕ್ರಿ ನಿಮಗದು. ನೀವಲ್ಲ ತಾನೆ, ಬಿಡಿ ಬಿಡಿ, ನೀವಲ್ಲ ಆದ್ಮೇಲೆ ಬಿಡಿ. ನೀವು ಸುಮ್ಮನೆ ಈ ಕೊಂಕವಲ್ಲ. ಇವಾಗ ವಿಷಯಕ್ಕೆ ಹೋಗೋಣವಾ ಬೇಡ, ವಿಷಯಕ್ಕೆ ಹೋಗೋಣವಾ ಬೇಡವಾ, ನಿಮ್ಮ ಇಷ್ಟ. ನಿಮಗೆ ನಾನು ಕೊಡಬೇಕಾದ ಉತ್ತರ ಕೊಟ್ಟಾಯ್ತು ಅಷ್ಟೇ, ಅದೆಲ್ಲ ಕೊಡಕ್ಕಾಗಲ್ಲ. ಅಯ್ಯೋ ಪಾಪ ಬೇಡ ರೀ, ಅವ್ರು ಕೆಲಸ ಕಳ್ಕೊಳ್ತಾರೆ, ಬೇಡ. ಆ ಥರ ಪೋಸ್ಟ್ ಹಾಕಕ್ಕೆ ಸಾಧ್ಯ ನನ್ನಿಂದ ಮಾತ್ರ ಸಾಧ್ಯ. ಈ ಮಾಧ್ಯಮದ ಮೂಲಕ ನೋಡ್ತಿರುವ ಕರ್ನಾಟಕದ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಗೊತ್ತು ಮಾರ್ಕೊಂಡವ್ರು ಯಾರು, ಮಾರೋರು ಯಾರು. ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಾರೆ ಕೆಲವರು, ಅರ್ಥ ಆಗ್ತಿಲ್ಲ ನನಗೆ. ನಾನು ಕುಂಬಳಕಾಯಿ ಕಳ್ಳ ಅನ್ನಪ್ಪ, ಕದ್ದವರು ಹೆಗಲ್ ಮುಟ್ಕೊಳ್ಳಿ, ನೀವ್ ಯಾಕೆ ಹೇಳ್ತೀರಿ? ಅಲ್ಲ, ನಾನ್ ಸ್ಟ್ರೇಟ್ ಕ್ವಶನ್, ನನ್ನನ್ನೆಲ್ಲ ಎದುರ್ಸಕ್ಕಾಗಲ್ಲ. ಇಲ್ಲಿ ಯಾರು ಇದ್ದೀರಾ ಮಾರ್ಕೊಂಡವರು? ಇಲ್ಲ ತಾನೆ, ಬಿಡಿ, ಯಾಕೆ ಯೋಚನೆ ಮಾಡ್ತೀರಿ? ಡೋಂಟ್ ವರಿ. ಇಡೀ ಮಾಧ್ಯಮಕ್ಕೆ ಕಲ್ಲೆಸ್ತಿಲ್ಲ. ಮಾರ್ಕೊಂಡವ್ರು ಯಾರು? ಮಾರ್ಕೊಂಡ ಒಂದು SIT ರಚನ. ಕರ್ನಾಟಕದ ಘನ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಪ್ರಕಾಶ್ ರೈ ಮತ್ತು ಮಾಧ್ಯಮ ಮಿತ್ರರು ಸೇರ್ಕೊಂಡು ಮಾರ್ಕೊಂಡವ್ರು ಯಾರು, ಮಾರ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ಕೊಡಿ, ಆಮೇಲೆ ಮಾತಾಡೋಣ. ಅಮ್ಮಮ್ಮ, ಯಾಕಮ್ಮ, ಏನಾಯ್ತಮ್ಮ ನಿಮ್ಗೆ? ಕಿರ್ಚ್ಬೇಡಮ್ಮ, ನಿಧಾನವಾಗಿ ಕೇಳಮ್ಮ ಪ್ಲೀಸ್. ಮಾನ ಮರ್ಯಾದೆ ಬಿಟ್ಟವರೆಲ್ಲ ನಾಯಕರಾಗಿದ್ದಾರೆ ದೇಶದಲ್ಲಿ, ಪರವಾಗಿಲ್ಲ ಬಿಡಿ. ನಾನು ಪ್ರೆಸ್ ಕಾನ್ಫರೆನ್ಸ್ ಇದ್ದೇ ಇರೋ ಪ್ರಧಾನಿ ಅಲ್ಲ, ನಾನು ಸಾವರ್ಕರ್ ಅಲ್ಲ, ಸಾರಿ ಹೇಳಕ್ಕೆ ವರೀರಿ. ಸೊ ಬೇಸಿಕಲಿ ಪ್ರಕಾಶ್ ರೈ ನಿಜ ಹೇಳಬಾರ್ದು, ಗಲಾಟೆ ಮಾಡಕ್ ಬಂದಿದ್ದೀರಿ. ಮಾರಿಕೊಂಡ ಮಾಧ್ಯಮದವ್ರು ನಾನು ಯಾಕೆ ಸಾರಿ ಕೇಳಲಿ? ನೀವಲ್ಲ ತಾನೆ, ನಾನು ತಪ್ಪು ಮಾಡಿಲ್ಲ. ಮಾಧ್ಯಮದಲ್ಲಿ ಕ್ಷಮೆ ಕೇಳುವಂತ ತಪ್ಪು ನಾ ಮಾಡಿಲ್ಲ. ಕೊನೆಯದಾಗಿ ಉತ್ತರ ಕೊಡ್ತಾ ಇದ್ದೀನಿ. ನಿಮಗಲ್ಲ, ನಿಮ್ಗೆ ಯಾಕೆ ಕರೆಕ್ಟ್ ಆಗ್ಬೇಕು? ನಾನು ನಿಮ್ಗೆ ಹೇಳಿಲ್ಲ ಅಂತ ಇದ್ದೀನಿ, ಮಾರ್ಕೊಂಡವ್ರಿಗೆ ಹೇಳಿದ್ದೀನಿ, ನಿಮ್ಗೆ ಯಾಕೆ? ನೀವೇನು ಹೇಳಿದ್ರು ನಾನು ರೊಚ್ಚಿಗೆ ಹೇಳಲ್ಲ. ಶಾಂತ ಸ್ವರೂಪ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್.